ಹಾಸ್ಯ ಕಲಾವಿದರಾದಂಥ ನಟ ಹಾಸ್ಯ ನರಸಿಂಹರಾಜು ಯಾರಿಗೆ ತಾನೇ ಗೊತ್ತಿಲ್ಲ. ಡಾಕ್ಟರ್ ರಾಜ್ಕುಮಾರ್, ಶಂಕರ್ನಾಗ್, ಅನಂತ್ನಾಗ್, ವಿಷ್ಣುವರ್ಧನ್ ಅವರ ಜೊತೆ ನಟಿಸಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಯುಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದಂಥ ಅದ್ಭುತವಾದ ನಟ ಅಂತಲೂ ಕೂಡ ಹೇಳ್ಬೋದು. ಹೌದು, ಇಂಥ ನಟನ ಮಗಳು ಇದೀಗ ಕೊನೆ ಸೆಳೆದಿದ್ದಾರೆ. ಈಗಾಗಲೇ ನರಸಿಂಹರಾಜು ಅವರು ತೀರಿ ಹೋಗಿ ಸುಮಾರು 35 ವರ್ಷಗಳ ಕಳೆದು ಹೋಗಿವೆ. ಈಗ ಅವರ ಮೊದಲನೇ ಪುತ್ರಿಯಾದಂಥ ಧರ್ಮಾವತಿ ಅವರು ತೀರಿ ಹೋಗಿದ್ದಾರೆ. ಇನ್ನು ಎರಡನೇ ಪುತ್ರಿಯಾದಂಥ ಸುಧಾ ನರಸಿಂಹರಾಜು ಅವರನ್ನು ನೀವು ಗಟ್ಟಿಮಣ ಸೀರಿಯಲ್ನಲ್ಲಿ ತಾಯಿಯ ಪಾತ್ರ ಅಭಿನಯಿಸುತ್ತಾರೆ ಅಂತ ನೋಡಿದರೆ, ಹೌದು, ಇಲ್ಲಿ ಅಮೂಲ್ಯ ಅವರ ತಾಯಿಯ ಪಾತ್ರದಲ್ಲಿ ಇವರು ನಿಭಾಯಿಸಿದರು. ಇನ್ನು ಧರ್ಮಾವತಿಯವರು ಕೂಡ ಮೂಲ ರಂಗಭೂಮಿ ಕಲಾವಿದೆಯಾಗಿ ಕೂಡ ಗುರುಸ್ಕೊಂಡಿದ್ದಾರೆ. ಇನ್ನು ಅಷ್ಟೇ ಅಲ್ಲ, ಈ ಹಿಂದೆ ಬರ್ತಿದ್ದಂಥ ಉದಯ ಟಿವಿಲಿ 2 ಗಂಟೆ ಮಧ್ಯಾಹ್ನದಲ್ಲಿ ಪ್ರಸಾರವಾಗುತ್ತಿದ್ದಂಥ ಬದುಕು ಮತ್ತು ಈ ಟಿವಿ ಕನ್ನಡದಲ್ಲಿ ಬರ್ತಿದ್ದಂಥ ಮಳೆಬಿಲ್ಲೆ ಎಂಬ ಸೀರಿಯಲ್ಗೆ ನಿರ್ಮಾಣನೂ ಕೂಡ ಅವರೇ ಮಾಡಿದ್ದರು. ಇದೇ ಧರ್ಮಾವತಿಯವರು ಮಾಡಿದ್ದರು ಅಂತ ಹೇಳ್ಬೋದು. ಸದ್ಯ 88 ವರ್ಷದಲ್ಲಿ ವಯಸ್ಸಾದ ಕಾಯಿಲೆಯಿಂದ ಹಾಗೂ ಕಿಡ್ನಿ ವೈಫಲ್ಯದಿಂದ ಇಂದು ಮಧ್ಯಾಹ್ನ ಅವರು ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾಯಿದೆ. ಸದ್ಯ ಇದೇ ಮಾತನ್ನು ಅವರ ಮಗಳು ಕೂಡ ತಮ್ಮ ಟ್ವಿಟರ್ ಖಾತೆಯಲ್ಲಿ ತಾಯಿ ಅಗಲಿಕೆ ಇವಾಗ ನೋವನ್ನು ಕೂಡ ಹೇಳಿಕೊಂಡಿದ್ದಾರೆ. ಆಗ ನೀವೇನಂತಾರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ.